ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ, ಇವಾಗಂತೂ ಅವರೆಕಾಯಿ ಸೀಸನ್ ಅಲ್ವಾ, ಇನ್ಯಾಕೆ ತಡ, ಯಾವ್ಯಾವ ಸಾರಿಗೆ ಅವರೆಕಾಯಿ ಹಾಕಿ ಮಾಡಿ ತಿಂದರೆ ರುಚಿ ಇರುತ್ತೋ ಆ ಸಾರಿಗೆಲ್ಲ ಮಾಡಿ ತಿನ್ನೋಣ ಅಂತೇಳಿ ಪಕ್ಕಾ ಹಳ್ಳಿ ಸ್ಟೈಲು ಅಂತಲೇ ಹೇಳ್ಬೋದು. ಅವರೆಕಾಯಿ ಹಾಕಿ ಮಾಡ್ತಾರಂಥ ಮಸೊಪ್ಪು ಸಾರು, ಬಿಸಿ ಬಿಸಿ ಮುದ್ದೆ, ಬಿಸಿ ಅನ್ನ, ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ, ತುಪ್ಪ ಇದ್ದರೆ ಫುಲ್ ಊಟ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ನಾನು ಯಾವ ರೀತಿ ನಮ್ಮ ಮನೇಲಿ ಹಳ್ಳಿ ಸ್ಟೈಲಲ್ಲಿ ಮಸೊಪ್ಪು ಸಾರು ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ಯಾಕೆ ತಡ ಫ್ರೆಂಡ್ಸ್, ಬನ್ನಿ. ಎಲ್ಲರೂ ಮಾಡ್ತಾರೆ, ಇದರಲ್ಲೇನು ವ್ಯತ್ಯಾಸ ಅಂತೇನಿಲ್ಲ. ನಾನು ನಮ್ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನೋಡಿ, ನಾನು ಬೇಳೆನ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಮತ್ತು ಬೇಳೆ ಹಾಕಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕಾಗುತ್ತೆ. ಈಗ ಸ್ವಲ್ಪ ಥಂಡಿ ಜಾಸ್ತಿ ಇರೋದ್ರಿಂದ ಬೆಳ್ಳುಳ್ಳಿ ಅಂಶ ನಾವು ಜಾಸ್ತಿ ತಿನ್ನಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್, ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇಲ್ಲಿ ನೋಡಿ, ನಾನು ಹಸಿಮೆಣ್ಸಿಕಾಯಿನ ಹಿಂಗೆ ಕೈಯಲ್ಲೇ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಆಹಾ, ಚೆರಿ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ. ಚೆರಿ ಟೊಮೊಟೊ ನನ್ನ ಹತ್ರ ಇತ್ತು, ಇಲ್ಲ ಅಂತಂದರೆ 2-3 ಟೊಮೊಟೊ ಹಾಕೋಬೋದು. ಇಲ್ಲಿ ನಾನು ಸೊಪ್ಪು ಬಂದು ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಅರವೆ ಸೊಪ್ಪು, ಚಿಲ್ಕರವೆ ಸೊಪ್ಪು, ಇಷ್ಟು ಸೊಪ್ಪನ್ನ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ರೂ ಆಗುತ್ತೆ, ನನ್ನ ಹತ್ರ ಮೆಂತ್ಯ ಸೊಪ್ಪು ಅಷ್ಟಿರಲಿಲ್ಲ, ಹಾಗಾಗಿ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಸೊಪ್ಪೆಲ್ಲ ಹಾಕಿ, ಸೊಪ್ಪನ್ನ ಬೇಕು ಅಂದರೆ ಕಟ್ ಮಾಡಿ ಹಾಕೋಬೋದು. ನಾನು ಈ ಥರ ಫುಲ್ಲು ಕಟ್ ಮಾಡಿದೆ, ಹಂಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಚೆನ್ನಾಗಿ ಮಸ್ಕೋತೀವಲ್ವ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 4-5 ವಿಷಲ್ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ. ಇದು ನಾನು ಮಿಕ್ಸಿಗೆ ಹಾಕೋದಿಲ್ಲ, ಆದಷ್ಟು ಕೈಯಲ್ಲೇ ಮ್ಯಾಶ್ ಮಾಡ್ತೀನಿ. ಕೈಯಲ್ಲಿ ಅಂತಂದರೆ ಒಂದು ಮ್ಯಾಶ್ ಮಾಡೋದ್ರಲ್ಲಿ ಇರುತ್ತಲ್ಲ, ಅದರಲ್ಲಿ ನೋಡಿ, ಈ ಥರದ್ರಲ್ಲಿ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ. ಇದು ನಾನು ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕೋದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಒಂಥರ ಗ್ರೈಂಡ್ ಆದಂಗೆ ಆಗುತ್ತೆ, ತಿನ್ನೋದಕ್ಕೆ ರುಚಿ ಬರೋದಿಲ್ಲ. ಆದಷ್ಟು ಈ ಥರ ಕೈಯಲ್ಲೇ ಕೋಲಿರ್ತಲ್ವ, ಕೋಲಲ್ಲಿ ಬೇಕಾದ್ರೆ ಮಸಿಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಮಸಿಯೋದ್ರಲ್ಲಿರುತ್ತೆ, ಮಿಕ್ಸಿಗೆ ಹಾಕೋದು ಬೇಡ, ಚೆನ್ನಾಗಿರೋದಿಲ್ಲ. ನಾನು ಚೆನ್ನಾಗಿ ಮಸ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಇವಾಗ ಏನೂ ಇಲ್ಲ, ಸೊಪ್ಪು ಯಾವ್ಯಾವ ಸೊಪ್ಪು ಹಾಕಿದ್ದೀವಿ ಅಂತ ಕಾಣಿಸ್ತಾನೆ ಇಲ್ಲ, ಆ ಥರ ನಾವು ಮಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಅವರೆಕಾಯಿ ಸೀಸನ್ ಅಲ್ವಾ, ಅವರೆಕಾಯಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ಅವರೆಕಾಯಿ ಹಾಕ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಅವರೆಕಾಯಿ ಹಾಕಿ ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಹಾಕ್ಸ್ಕೊಬಿಡ್ತೀನಿ. ಯಾಕಂದರೆ ಅವರೆಕಾಯಿ ಚೆನ್ನಾಗಿ ಬೆಂದಿರುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾವು ಹಂಗೆ ಹಾಕಿ ಕುದಿಸೋದ್ರಿಂದ ಸಪ್ಪೆ ಇರುತ್ತೆ, ಅವರೆಕಾಯಿ ಚೆನ್ನಾಗಿ ಬೆಂದಿರಲ್ಲ. ಆಹಾ, 1 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿರಿ. ಅವರೆಕಾಯಿ ಸಾಂಬಾರು ಎಲ್ಲ ಮಿಕ್ಸ್ ಆಗೈತೆ ಫ್ರೆಂಡ್ಸ್. ಈ ಥರ ನಾವು ಮಾಡೋದ್ರಿಂದ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ಅವರೆಕಾಯಿ ಹಾಕಿ ಹಂಗೆ ಕುದಿಸ್ಬಾರ್ದು, 1 ವಿಷಲ್ ಹಾಕ್ಸ್ಕೋಬೇಕು. ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಬನ್ನಿ ಮಸೊಪ್ಪು ಸಾರಿಗೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನಾನು ಎಲ್ಲ ಅಡುಗೆಗೂ ಜೀರಿಗೆ ಉಪಯೋಗಿಸ್ತೀನಿ, ಹಾಗಾಗಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನಾನು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಯಾವುದೇ ಒಂದು ಅಡುಗೆ ಆದ್ರೂ ರುಚಿಯಾಗಿರುತ್ತೆ. ಮಕ್ಕಳು ತಿಂತಾರಲ್ಲ, ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಎಲ್ಲ ಅಡುಗೆಗೂ ಹಿಂಗನ್ನ ಬಳಸ್ತೀನಿ. ಹಿಂಗೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಗ್ಗರಣೆ ರೆಡಿ ಆಗ್ತಿದ್ದಂಗೆ ನಾವೆಲ್ಲ ಸಾರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅವರೆಕಾಯಿ ಹಾಕಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕಿ 1-2 ಕುದಿಸಿದ್ರೆ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಸೂಪರ್ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ತಿನ್ಬೋದು. ನಮ್ಮನೇಲಿ ಈ ಥರ ಮಾಡಿದ್ರೆ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ, ಇಷ್ಟ ಆಗುತ್ತೆ. ಹಾಗಾಗಿ ಅದು ಅವರೆಕಾಯಿ ಹಾಕಿ ಮಾಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ. ನೋಡಿದ್ರಲ್ಲ ನಾನು ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ತೀನಿ ಮಸೊಪ್ಪು ಸಾರು. ನಾನು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೆ, ಉಪ್ಪು ಹಾಕೋದನ್ನ ಸ್ಕಿಪ್ ಆಗಿತ್ತು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂಥೇಳಿ ನಾನು ಮೇಲಿಂದ ಉಪ್ಪು ಹಾಕ್ಕೊಂಡೆ, ಒಂದು 2 ಕಲ್ಲಷ್ಟು. ಕುದಿತಾಯ್ತೆ, ಚೆನ್ನಾಗಿ ಕುದಿತಾಯ್ತೆ. ಇದನ್ನೇನು ಜಾಸ್ತಿ ಕುದಿಸ್ಬೇಕು ಅಂತೇನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಮಸೊಪ್ಪು ಸಾರು ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ನಿಮ್ಮ ಹತ್ರ ಕಳಕಳೆಯಾಗಿ ಕೇಳ್ಕೊತೀನಿ, ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ಒಂದು ಸಲ ನನ್ನ ಚಾನಲ್ಗೆ ಬಂದು ಅದೇ ರೀತಿ ಹಂಗೆ ಹೋಗ್ಬೇಡಿ, ಒಂದು ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲೋ. ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಲ್ವ, ಅದಕ್ಕೊಂದು ಒಳ್ಳೆ ವ್ಯೂಸ್ಗಳು ಬರಲಿ, ಒಳ್ಳೆ ಒಂದು ಕಮೆಂಟ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ ಹಣ ಕೊಡೋಂಗಿಲ್ಲ. ಬೆಲ್ ಬಟನ್ನ ಕ್ಲಿಕ್ ಮಾಡಿ 3 ಡಾಟ್ ಇರುತ್ತಲ್ಲ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಮುಂದೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ.
ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇನ್ಯಾಕೆ ತಡ, ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ತೀನಿ, ನೀವು ಊಟ ಮಾಡಿ ಎಲ್ಲರೂ ಚೆನ್ನಾಗಿರೋಣ ಅಂತ ನೆನೆಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.